ನಮಸ್ತೆ ಸಮಸ್ತ ಸ್ವಾಸ್ಥ್ಯ ಬಂಧುಗಳಿಗೂ ಕೂಡ ಪ್ರಾಕೃತಿಕವಾಗಿ ಆರೋಗ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಮತ್ತು ಸಂವರ್ಧನೆ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಆರೋಗ್ಯದ ಸೂತ್ರಗಳನ್ನು ಮತ್ತು ಸಲಹೆಗಳನ್ನು ಈ ಮೂಲಕ ನಿಮ್ಮೊಟ್ಟಿಗೆ ತಿಳಿಸ್ಕೊಡಲಿದ್ದೇನೆ. ಈಗ ಸದ್ಯ ವಿಶೇಷವಾಗಿ ಬೇಸಿಗೆ, ತಾಪಮಾನ ಕೂಡ ಹೆಚ್ಚಿದೆ. ಸೊ ಈ ಬಿಸಿಲ ಒಂದು ಬೇಸಿಗೆಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಅಗತ್ಯವಾಗಿ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋಬೇಕಾಗಿರುವಂಥದ್ದು ಇವತ್ತಿನ ಕಾಲಘಟ್ಟಕ್ಕೆ ಅನಿವಾರ್ಯ. ಆ ನಿಟ್ಟಿನಲ್ಲಿ ದೇಹವನ್ನು ತಂಪುಗೊಳಿಸ್ಕೊಳ್ಳಿಕ್ಕೆ ಬೆಳಗಿನ ಅವಧಿಯಲ್ಲಿ ಒಂದು ಬೂದುಗುಂಬಳಕಾಯಿ ರಸವನ್ನು ತೆಗೆದು, ಒಂದು ಲೋಟ ಬೂದುಗುಂಬಳಕಾಯಿ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಡಿಹೈಡ್ರೇಟ್ ಆಗೋದನ್ನು ತಡೆಗಟ್ಕೋಬೋದು. ಮತ್ತು ಸುಸ್ತು, ಆಯಾಸ, ದಣಿವು ಕಡಿಮೆ ಆಗ್ತಾ ಬರುತ್ತೆ. ಇದು ಒಂದು ನ್ಯಾಚುರಲ್ ಎನರ್ಜಿ ಬೂಸ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಬರುತ್ತೆ. ಮತ್ತು ಅಧಿಕ ಉಷ್ಣದಿಂದ ನಮ್ಮ ಹೊಟ್ಟೆಯಲ್ಲಾಗುವಂತಹ ಅಧಿಕ ಉಷ್ಣತೆಯನ್ನು ತಡೆಗಟ್ಟಿ ನಮ್ಮ ಜೀರ್ಣಾಂಗಗಳಿಗೆ ಆಗುವಂತಹ ಹಾನಿಯನ್ನು ಕೂಡ ತಡೆಗಟ್ಟುತ್ತೆ. ಆಮ್ಲಪಿತ್ತ, ಗ್ಯಾಸ್ಟ್ರಿಕ್ ಅಂತಹ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಸೊ ಬೆಳಗಿನ ಅವಧಿಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಬೂದುಗುಂಬಳಕಾಯಿ ರಸವನ್ನು ತೆಗೆದು ಸೇವನೆ ಮಾಡುವಂಥದ್ದು ಒಂದು ಸರಳ, ಸುಲಭ ಮನೆಯ ಮದ್ದಾಗಿರುತ್ತೆ. ಇದನ್ನು ಶುಗರ್ ಇರೋರು ಕೂಡ ಸೇವನೆ ಮಾಡ್ಬೋದು, ಶುಗರ್ ಇಲ್ಲದವರು ಕೂಡ ಸೇವನೆಯನ್ನು ಮಾಡ್ಬೋದು. ಆದರೆ ಶೀತ ಪ್ರಕೃತಿ ಇರುವಂಥವರು, ದಮ್ಮು ಅಥವಾ ಅಸ್ತಮ, ಉಬ್ಬಸ ಇರುವಂಥವರು ಇದು ಶೀತವೀರ್ಯ ಆಗಿರೋದ್ರಿಂದ ಅಂಥವರು ಇದನ್ನು ಅವಾಯ್ಡ್ ಮಾಡಿ. ಉಳಿದಂತೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸೇವನೆ ಮಾಡ್ಬೋದು. ಕೇವಲ ಸಮಸ್ಯೆ ಇರೋರು ಅಂತ ಮಾತ್ರ ಅಲ್ಲ, ಎಲ್ಲರೂ ಕೂಡ ಸೇವನೆಯನ್ನು ಮಾಡ್ಬೋದು. ಕನಿಷ್ಠ ಒಂದು ವಾರದಿಂದ 21 ದಿನಗಳ ಕಾಲ ಮುಂದುವರಿಸಿ ಮತ್ತೆ ಅದನ್ನು ಸ್ವಲ್ಪ ದಿನ ನಿಲ್ಲಿಸಿ ಅವಶ್ಯಕತೆಗೆ ಅನುಗುಣವಾಗಿ ಮತ್ತೆ ಇದನ್ನು ಮುಂದುವರಿಸ್ಬೋದು. ಸೊ ಇಂತಹ ಇನ್ನಷ್ಟು ಸಲಹೆಗಳು ಮತ್ತು ಮನೆಮದ್ದುಗಳಿಗಾಗಿ, ಸ್ವಾಸ್ಥ್ಯ ಸಲಹೆಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಧನ್ಯವಾದಗಳು.